ದಲಿತ ಸಂಘರ್ಷ ಸಮಿತಿಯ ಹೋರಾಟ ದಿವಂಗತ ಲಕ್ಷ್ಮೀನಾರಾಯಣ ನಾಗವಾರ ಪ್ರಥಮ ವರ್ಷದ ಸ್ಮರಣಾರ್ಥ ಅಂಗವಾಗಿ ನಗರದ ಗಾಂಧಿ ಭವನದಲ್ಲಿ ಸಮಾನತೆಯ ಹಾದಿಯಲ್ಲಿ ಲಕ್ಷ್ಮೀನಾರಾಯಣ ನಾಗವಾರ ಹೋರಾಟಗಾರನ ಅಳಿಯದ ನೆನಪುಗಳು ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದರು. ಶ್ರೀ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ಲಕ್ಷ್ಮೀನಾರಾಯಣ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು. ಚಳುವಳಿಗಳ ಮೂಲಕ ಸಮಾಜದಲ್ಲಿ ಸುಧಾರಣೆ ತರಲು ಇವರ ಪಾತ್ರ ಬಹುಮುಖ್ಯವಾಗಿತ್ತು. ಇಂದು ಮರೆಯಾಗಿದ್ದರೂ ಅವರ ಅನೇಕ ದಲಿತ ಪರ ಚಿಂತನೆಗಳು ಜೀವಂತವಾಗಿವೆ. ಮುಖ್ಯ ಅತಿಥಿಗಳಾಗಿ ಶಾಸಕರು ಹಾಗೂ ಯೋಜನಾ ಆಯೋಗದ ಉಪಾಧ್ಯಕ್ಷರು ಆಗಿರುವ ಬಿಆರ್ ಪಾಟೀಲ್ ಅವರು ಮಾತನಾಡಿ, ಲಕ್ಷ್ಮೀನಾರಾಯಣ ಅವರು ಕೇವಲ ಒಂದು ಹೆಸರಲ್ಲ, ಅದೊಂದು ಹೋರಾಟದ ಮಹಾಚೇತನ ಆಗಿದ್ರು. ಶೋಷಿತರ ಹಕ್ಕುಗಳಿಗಾಗಿ ಹಳ್ಳಿಗಳಲ್ಲಿ ಸಂಘಟನೆಯ ಬಗ್ಗೆ ಜಾಗೃತಿ ಮೂಡಿಸಿದ್ದರು. ಮತ್ತೋರ್ವ ಮುಖ್ಯ ಅತಿಥಿ ವರನಟ ಡಾಕ್ಟರ್ ರಾಜ್ಕುಮಾರ್ ಸಿರಿಗನ್ನಡ ಪ್ರಶಸ್ತಿ ಪುರಸ್ಕೃತರು, ಅತ್ಯಂತ ಶಿಸ್ತಿನ ಖಡಕ್ ಪೊಲೀಸ್ ಅಧಿಕಾರಿ ಎನಿಸಿಕೊಂಡಿದ್ದ ನಿವೃತ್ತ ಎಸಿಪಿ ಶ್ರೀ ಬಿಕೆ ಶಿವಕುಮಾರ್ ಕೂಡ ಭಾಗವಹಿಸಿದ್ರು. ಇವರ ಅಧಿಕಾರದ ಅವಧಿಯಲ್ಲಿ ಅಂದ್ರೆ 1987ರಿಂದ 2007ರವರೆಗೆ ಬೆಂಗಳೂರಿನ ಭೂಗತ ಲೋಕದ ವಿರುದ್ಧ ಸಮರ ಸಾರಿದ್ದ ಶಿವರಾಮ, ಕೊತ್ವಲ ರಾಮಚಂದ್ರ, ರೌಡಿ ಜಯರಾಜ್, ಕೋಳಿ ಪಯಾಜ್, ತನ್ವೀರ್ ಇಂತಹ ಭಯಾನಕ ರೌಡಿಗಳಿಂದ ಬೆಂಗಳೂರನ್ನ ರಕ್ಷಿಸಿದ್ದ ದಕ್ಷ ಅಧಿಕಾರಿ ಶಿವರಾಮ ಎಲ್ಲರಿಗಿಂತ ದೊಡ್ಡದು ಕಾನೂನು ಅಂತ ಆಗಿನ ಕಾಲದಲ್ಲೇ ಖಚಿತಪಡಿಸಿದ್ರು. ಇಂತಹ ಕಾನೂನು ರಕ್ಷಕರಿಗೂ ಚಳುವಳಿಯ ನೇತಾರ ಲಕ್ಷ್ಮೀನಾರಾಯಣ ನಾಗವಾರ ಅವರ ಒಡನಾಟದ ಬಗ್ಗೆ ಸ್ವತಃ ಶಿವರಾಮ ಅವರೇ ಬಿಚ್ಚಿಟ್ಟಿದ್ದ ಸತ್ಯ. ಇವರಿಬ್ಬರ ಭೇಟಿ ಆಕಸ್ಮಿಕ ಆಗಿದ್ರೂ ಸೋದರತ್ವದಿಂದ ಕೂಡಿತ್ತಂತೆ. ಇಬ್ಬರದ್ದು ಸಹ ಶೋಷಿತರ ಪರವಾಗಿ, ದಲಿತರ ರಕ್ಷಣೆಗಾಗಿ, ಸಾಮಾಜಿಕ ಬದ್ಧತೆಯಿಂದ ಕೂಡಿತ್ತು. ಶೋಷಿತರ ಪರವಾಗಿ ಲಕ್ಷ್ಮೀನಾರಾಯಣ ಧ್ವನಿ ಎತ್ತಿದ್ರೆ ಸಂವಿಧಾನದ ರಕ್ಷಣೆಗಾಗಿ ಕಾನೂನು ಪಾಲಿಸುವ ಕಂಕಣ ತೊಟ್ಟವರು ಶಿವರಾಮ. ಇಂದಿಗೂ ಸಹ ಶಿವರಾಮು ಅವರ ಒಂದೊಂದು ನುಡಿಯೂ ಸಹ ಶೋಷಿತರ ಆತ್ಮಸ್ಥೈರ್ಯ ಹೆಚ್ಚಿಸುವ, ಯುವ ಸಮೂಹದಲ್ಲಿ ಶಕ್ತಿಯ ಸಂಚಲನವನ್ನೇ ಮೂಡಿಸಿ ಯುವಕರನ್ನ ಬಡಿದೆಬ್ಬಿಸುವ ವಿವೇಕವಾಣಿಯಂತೆ ಹುರಿದುಂಬಿಸುತ್ತಾರೆ. ಪುರುಷೋತ್ತಮ್ ದಾಸ್ ಎಸ್ಸಿ/ಎಸ್ಟಿ ಸಮುದಾಯದ ಸಂಘದ ಪದಾಧಿಕಾರಿಯಾಗಿರುವ ಇವರು ಕಾರ್ಯಕ್ರಮದಲ್ಲಿ ವಿಶೇಷ ಗಮನ ಸೆಳೆದು, ಎಲ್ಲಾ ಸಮುದಾಯಗಳಂತೆ ಎಸ್ಸಿ/ಎಸ್ಟಿ ಸಮುದಾಯಗಳು ಸಹ ಸ್ವಂತ ಹಾಸ್ಟೆಲ್, ವಸತಿ ನಿಲಯಗಳನ್ನ ಸ್ಥಾಪಿಸಿಕೊಂಡು ಆರ್ಥಿಕವಾಗಿ ಸದೃಢವಾಗಬೇಕು, ಸ್ವಾಭಿಮಾನದ ಮನಸ್ಥಿತಿಯನ್ನ ಬೆಳೆಸಿಕೊಂಡು ಒಗ್ಗಟ್ಟಿನ ಮೂಲಕ ಬದುಕಬೇಕೆಂಬ ಹಿತನುಡಿಗಳು ಮಹತ್ವವಾಗಿದ್ದವು. ಈ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯಿಂದ ರಾಜ್ಯ ಸಮಿತಿ ಸದಸ್ಯರು ಮತ್ತು ಲೋಕಸಭಾ ಅಭ್ಯರ್ಥಿಯಾಗಿದ್ದ ಶ್ರೀ ಮಹಂತೇಶ್, ಶ್ರೀ ಸುಬ್ಬು ಹೊಲಿಯಾರ್, ಜೀವನಹಳ್ಳಿ ವೆಂಕಟೇಶ್ ಮತ್ತು ಕ್ಯಾಲಸನಹಳ್ಳಿ ಶ್ರೀನಿವಾಸ್, ಕವಿಗಳು ಶ್ರೀ ಶರಣಪ್ಪ ಗುಳಬಾಳ, ರಾಜ್ಯ ಕಾಜಾಂಜಿ ಶ್ರೀ ಕಲ್ಲಪ್ಪ ಕಾಂಬಳೆ, ರಾಜ್ಯ ಸಂಘಟನಾ ಚಾಲಕರು, ರಾಜ್ಯ ಸಂಘಟನಾ ಸಂಚಾಲಕರು ಶ್ರೀ ಅಲಿಬಾಬಾ, ಸಮಾಜವಾದಿ ಚಿಂತಕರು, ಇನ್ನೂ ಅತಿಥಿಗಳು ಭಾಗವಹಿಸಿದ್ರು. ಮತ್ತೋರ್ವ ಅತಿಥಿಗಳು ಶ್ರೀ ಜನಾರ್ದನ್ ಅವರ ಹಾಡುಗಳು ತುಂಬಾ ಹಿತವೆನಿಸಿ ಸಭಿಕರು ಚಪ್ಪಾಳಿಯ ಮಳೆ ಸುರಿಸಿದ್ರು. ರಂಜಿಸುವ ಮೂಲಕ ಶ್ರೀ ಲಕ್ಷ್ಮೀನಾರಾಯಣ ನಾಗವಾರ ಅವರಿಗೆ ಅಭಿಮಾನ ವ್ಯಕ್ತಪಡಿಸಿದ್ದ ಸಾಕ್ಷಿಯಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜೀವನಹಳ್ಳಿ ವೆಂಕಟೇಶ್ ವಹಿಸಿಕೊಂಡು ಆಯೋಜನೆಯನ್ನ ಬಹು ಅಚ್ಚುಕಟ್ಟಾಗಿ ನಿರ್ವಹಿಸಿ ಯಾವುದೇ ಚ್ಯುತಿ ಬಾರದಂತೆ ನಿಗಾವಹಿಸಿದ್ರು. ಅಭಿಮಾನಿಗಳು ನಿರೀಕ್ಷೆಗೂ ಮೀರಿ ಆಗಮಿಸಿದ್ರಿಂದ ಆಸನದ ವ್ಯವಸ್ಥೆಯಲ್ಲಿ ಏರುಪೇರಾಗಿದ್ದು, ಕೆಲ ಜನ ನಿಂತುಕೊಂಡೇ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದು ಮತ್ತು ಸಾಗರದಂತೆ ಜನ ಹರಿದು ಬಂದಿದ್ದು ಲಕ್ಷ್ಮೀನಾರಾಯಣ ಅವರ ಜನಪರ ಚಿಂತನೆ, ದಲಿತರ ಮೇಲಿದ್ದ ಅಪಾರ ಕಾಳಜಿ ಎಂತದ್ದು ಎಂದು ತಿಳಿಯುತ್ತೆ. ಒಟ್ನಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆ ಇನ್ನಷ್ಟು ಬಲಗೊಂಡು ಶೋಷಿತರ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಲ್ಲಲು ಮುಂದಾಗಿದ್ದಾರೆ ಸಂಘಟನೆಯ ಪದಾಧಿಕಾರಿಗಳು. ಸಮಯ ಬಹಳಷ್ಟಾಗಿದೆ, ಊಟದ ಸಮಯ ಬೇರೆ. ಲಕ್ಷ್ಮೀನಾರಾಯಣ ನಾಗವಾರ ಅವರ ಅಭಿಮಾನದಿಂದಾಗಿ ಎಲ್ಲ ಕುಳಿತುಕೊಂಡಿದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ, ಲಕ್ಷ್ಮೀನಾರಾಯಣ ನಾಗವಾರ ಅವರ ಎಲ್ಲ ಅಭಿಮಾನಿಗಳೇ, ಇಂಥ ಒಂದು
ಸ್ಮರಣ ಕಾರ್ಯಕ್ರಮದಲ್ಲಿ ಮಾತಾಡೋದು ಅಂದರೆ ಗಂಟ್ಲು ಕಟ್ಟು ಬರುತ್ತೆ, ಹೃದಯ ತುಂಬಿ ಬರುತ್ತೆ. ಮಾತಾಡ್ಲಿಕ್ಕೆ ಹೋದರೆ ಭಾಳಷ್ಟು ವಿಚಾರಗಳಿದೆ ಆತನ ಬಗ್ಗೆ. ತಮಗೆಲ್ಲರಿಗೂ ಗೊತ್ತಿರಬೇಕು, ಅವನಿಗೆ 50 ವರ್ಷ ತುಂಬಿದಾಗ ಒಂದು ಪುಸ್ತಕವನ್ನು ಅವನ ಹೆಸರಲ್ಲಿ ನೆನಪಲ್ಲಿ ಬರೆದಿದ್ರು. ಭಾಳಷ್ಟು ಜನ ಅದರಲ್ಲಿ ಲೇಖನಗಳನ್ನು ಬರೆದಿದ್ದಾರೆ, ಆದರೆ ನಾನು ಬರೆದಿಲ್ಲ. ನನ್ನ ಲೇಖನ ಕೇಳಿದಾಗ ನಾನು ಒಂದು ಮಾತು ಹೇಳಿದೆ ಆತನಿಗೆ, ನಾನು ಸತ್ಯ ಬರೀತೀನಿ, ನೀನು ಒಪ್ಕೊಳ್ಬೇಕು ಅಂತ. ನೀನು ಸತ್ಯ ಬರೆಯೋದಾದ್ರೆ ನೀನು ಬರೆಯೋಕೆ ಹೋಗ್ಬೇಡ ಅಂದ. ಯಾಕಂದ್ರೆ ಆತನ ಗೆಳತನದ ಹಲವಾರು ಅವಿಸ್ಮರಣೀಯ ವಿಚಾರಗಳು, ಅಂದರೆ ಅಕ್ಷರ ರೂಪ ಕೊಡಬಾರ್ದು ಅಂತಲ್ಲ. ನಮ್ಮ ಲಕ್ಷ್ಮೀನಾರಾಯಣ ಮಾಡಿರ್ತಕ್ಕಂಥ ಹೋರಾಟ, ಅವರು ಬೇರೆಯವ್ರ ರೀತಿಯಲ್ಲಿ ಕೆಲಸಗಳು ಸೇರಿದೆ, ಅವರಾಗಲಿ, ನಮ್ಮ ಮಾವಳ್ಳಿ ಶಂಕರ್ ಆಗಲಿ, ಜೆನ್ನಿ ಆಗಲಿ, ಮತ್ತೆ ಇನ್ನೂ ಅನೇಕ ಮಹನೀಯರು, ಯಾರು ವೆಂಕಟೇಶ್ ಆಗಲಿ, ಸಿ ಎಂ ಅಂತ ನಮ್ಮ ಚಿಂತಾಮಣಿ, ಶಿವಣ್ಣ, ಹೆಸರು ಹೇಳ್ತಾ ಹೋದ್ರೆ ಬಹಳ ಜನ ಅವರು ಕೊಟ್ಟಂತ ಒಂದು ಕೋಡಿ ಏನು ಒಂದು ಹೋರಾಟದ ಹಾದಿಯನ್ನ ಬೆಳಕನ್ನ ತೋರಿಸ್ಕೊಟ್ರು. ಎಲ್ರಿಗಿಂತ ಮುಖ್ಯವಾಗಿ ನಮ್ಮಂಥವ್ರು ಬ್ಯಾಂಕ್ಗಳಲ್ಲಿ ಅಧಿಕಾರಿಗಳೆಲ್ಲ ಕೆಲಸ ಮಾಡ್ತಕ್ಕಂಥವ್ರಿಗೆ ದಾರಿ ತೋರಿಸ್ಕೊಟ್ಟಂಥವ್ರು ಮಹಾನುಭಾವ ಓ ಶ್ರೀಧರನ್ ಅಂತ. ಅವರು ನಮಗೆಲ್ಲ ಗುರುಗಳು. ಅವರೇ ನಮಗೆ ಡೆಲ್ಲಿಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಟ್ರ್ಯಾಪ್ ಮಾಡಿ ನಮ್ಮ ಜೊತೆಯಲ್ಲಿ ಎಲ್ಲೋ ಹುಟ್ಟಿ ಬೆಂಗಳೂರಲ್ಲಿ ಬಂದು ನೆಲೆಯಾಗಿ ನಿಂತು ನಮ್ಮನ್ನೆಲ್ಲ ಉರಿದು ಹಂಬಿಸಿ ಹೋರಾಟಕ್ಕೆ ಧುಮುಕಿಸ್ತಕ್ಕಂಥ ವ್ಯಕ್ತಿ ಓ ಶ್ರೀಧರನ್. ಅವ್ರನ್ನು ಕೂಡ ಮರೆಯೋಂಗಿಲ್ಲ ನಾವು. ಸೊ ಅವ್ರ ನೆನೆಸ್ತಾ, ಮತ್ತೆ ನನ್ನ ಸಹೋದರ ಯಾವಾಗ ನೋಡು ನನಗೇನಂದ್ರೆ ಲಕ್ಷ್ಮೀನಾರಾಯಣ ಆಗ್ತಾ ಇದ್ದ ಮಕ್ಕ ನೋಡಿ ಅವ್ರ ಅಣ್ಣ ಅಂತ ಹೇಳ್ಬಿಟ್ಟು, ನಿನ್ನಣ್ಣ ಓ ನನ್ನ ಅಣ್ಣ ಹೆಂಗ ಮರೆಯಲ್ಲಣ್ಣ ನಿನ್ನಣ್ಣ. ದಲಿತ ಸಂಘ ಕಟ್ಟಿದ ಮೇಲೆ ಜಾತಿ ಸಂಘ ಬೇಡವೆಂದೆ, ದಲಿತ ಸಂಘ ಕಟ್ಟಿದ ಮೇಲೆ ಜಾತಿ ಸಂಘ ಬೇಡವೆಂದೆ. ಹಿಂದೂ ಧರ್ಮ ತೊರೆದು ನಾವು ಬೌದ್ಧರಾಗಬೇಕು ಎಂದೆ, ಹಿಂದೂ ಧರ್ಮ ತೊರೆದು ನಾವು ಬೌದ್ಧರಾಗಬೇಕು ಎಂದೆ. ಸಮಾಜ ಕಟ್ಟಬೇಕೆಂದೆ ಓ ನನ್ನ ಅಣ್ಣ ಹೆಂಗ ಮರೆಯಲಣ್ಣ ನಿನ್ನಣ್ಣ. ಸಮಾಜ ಕಟ್ಟಬೇಕಂದೆ ಓ ನನ್ನ ಅಣ್ಣ ಹೆಂಗ ಮರೆಯಲಣ್ಣ ನಿನ್ನಣ್ಣ. ಸಂಘವನ್ನು ಸಂಸಾರನ್ನು ಒಟ್ಟಿಗೆ ತೆಗೆದುಕೊಂಡು ಹೋದೆ ಅಣ್ಣ, ಸಂಘವನ್ನು ಸಂಸಾರನ್ನು ಒಟ್ಟಿಗೆ ತೆಗೆದು ಹೋದೆ. ಸಂಸಾರಕ್ಕಿಂತ ಹೆಚ್ಚು ಒತ್ತಣ್ಣ ನೀ ಸಂಘಕ್ಕೆ